Okay, good morning students. So welcome to the online class once again. Okay, so we got to know that Arigoli organization bonded with women so well. ಮಹಿಳೆಯರ ಜೊತೆಗೆ ಎಷ್ಟು ಬೆರೆತು ಬಿಟ್ರು ಅಂದ್ರೆ they became very close to that cycling movement, and there was a time when the women felt that they cannot live without that cycling, because they felt that the cycling gave them the independence. ಅವ್ರಿಗೊಂದು ಏನು ಕೊಟ್ಟಂಗಾಗುತ್ತಪ್ಪ ಅಂದ್ರೆ ಒಂಥರ ಇಂಡಿಪೆಂಡೆನ್ಸ್ ಸಿಕ್ಕಂಗಾಗುತ್ತೆ, ಇಂಡಿಪೆಂಡೆನ್ಸ್ ಕೊಟ್ಟಂಗಾಯ್ತು ಅಂತ ಹೇಳಿ ಅವರು ಅನ್ಕೊಂತ ಇದ್ರು. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ. Page number 121. The whole phenomenon was the brainchild of the popular former district collector Sheila Rani Chaukat. So ಇದೆಲ್ಲರೂ ಯಾರ ಪ್ಲಾನಿಂಗು, ಯಾರ್ದಿದು? ಎಜುಕೇಶನ್ ಮಟ್ಟ ಹೆಚ್ಚಾಗಬೇಕು ಮಹಿಳೆಯರಲ್ಲಿ, ಅವರು ಎಜುಕೇಶನ್ ಮಟ್ಟ ಹೆಚ್ಚಾದಾಗೆಲ್ಲ ಅವರು ಉನ್ನತಿಗೆ ಬರ್ತಾರೆ. ಆಮೇಲೆ ಸೈಕ್ಲಿಂಗ್ ಡ್ರೈವ್ ಇದೆಲ್ಲ ಯಾರ್ದು ಬ್ರೈನ್ ಚೈಲ್ಡ್ ಅಂದ್ರೆ ಯಾರ ತಲೆಯಲ್ಲಿ ಇದು ಫಸ್ಟ್ ಇದು ಪ್ರಾರಂಭ ಆಗಿದ್ದು ಅಂತಂದ್ರೆ ಇಟ್ ವಾಸ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಆ ಊರಿನಲ್ಲಿ ಆ ಜಿಲ್ಲೆಗೆ ಬಂದಿರತಕ್ಕಂಥ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಅವರ ಹೆಸರು ಶೀಲಾ ರಾಣಿ ಚೌಕತ್ ಅವರು 1991ರಲ್ಲಿ 1991. So it was the brainchild of the woman or the DC of that particular district, whose name was Sheila Rani Chaukat in 1991. Her idea in 1991 was to train female activists so that literacy would reach women in the interior. So our ವಿಚಾರ ಏನಿತ್ತಪ್ಪ 1991ರಲ್ಲಿ was to train female activists. ಅಂದ್ರೆ ಈ ಮಹಿಳೆ ಕಾರ್ಯಕರ್ತರಿಗೆ ಈ ಟ್ರೈನಿಂಗ್ ಅನ್ನು ಕೊಡೋದು. ಅದರಿಂದ ಏನಾಗುತ್ತಪ್ಪ, ಸೈಕ್ಲಿಂಗ್ ಅವ್ರು ಸೈಕ್ಲಿಂಗ್ ಮಾಡಿ ಬಹಳ ಹಳ್ಳಿಗಳಲ್ಲಿ ದೂರ ಒಳಗಡೆ ಹೋಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಸರಳವಾಗಿ ಸ್ಕೂಲ್ ಎಜುಕೇಶನ್ ಕೊಟ್ಟು ಬರ್ಬೋದು, ಮಕ್ಕಳಿಗೆ ಪಾಠವನ್ನು ಕಲಿಸಬಹುದು, ಓದಿಸಬಹುದು, ಬರೆಸಬಹುದು ಅನ್ನೋದು. ಸೊ ದಟ್ ಲಿಟ್ರಸಿ ಅಂದ್ರೆ ಸಾಕ್ಷರತೆ ವುಡ್ ರೀಚ್ ವುಮೆನ್ ಇನ್ ದ ಇಂಟೀರಿಯರ್. ಆ ಊರಿನ ಇಂಟೀರಿಯರ್ ಅಂದ್ರೆ ಬಹಳ ಕುಗ್ರಾಮ ಪ್ರದೇಶದಲ್ಲಿ ಕೂಡ ಹೋಗಿ ಅವ್ರು ಏನ್ ಮಾಡಬಹುದು, ಶಿಕ್ಷಣವನ್ನ ಆ ಮಕ್ಕಳಿಗೆ ಕೊಡಬಹುದು. She also included mobility as part of literacy drive. So ಈ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡೋದು, ಮೊಬಿಲಿಟಿ ಚಲನವಲನ, ಇದಕ್ಕೆ ಬಹಳ ಒತ್ತನ್ನು ಕೊಟ್ಟರು. ಮಹಿಳೆಯರು ಮನೆ ಬಿಟ್ಟು ಆಚೆ ಬರಬೇಕು, ದೇ ಶುಡ್ ಕಮ್ ಔಟ್ಸೈಡ್, ದೇ ಶುಡ್ ಗೋ ಟು ಡಿಫರೆಂಟ್ ಪ್ಲೇಸಸ್, ದೇ ಶುಡ್ ಗೋ ಟು ದ ಸರೌಂಡಿಂಗ್ ಏರಿಯಾಸ್ ಅಂಡ್ ಸಿ ಹೌ ದ ಸೊಸೈಟಿ ಈಸ್, ಹೌ ದ ಸೊಸೈಟಿ ಫಂಕ್ಷನ್ಸ್, so that they will get a broader scope of knowledge and they will not be like the cocoons in their home. They will get some materialistic knowledge, social knowledge, how to behave in society, how the society functions. So this was all the thing. She also included mobility as part of literacy drive. This flowed from the fact that lack of mobility among women played a big role in undermining their confidence. So ಈ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಟ್ಟಿತ್ತು ಮಹಿಳೆಯರಿಗೆ, ಬಹಳಷ್ಟು ಕಾನ್ಫಿಡೆನ್ಸ್ ಕಮ್ಮಿ. ಯಾಕಂದ್ರೆ ಮೊಬಿಲಿಟಿ ಆಚೆ ಈಚೆ ಸಮಾಜದಲ್ಲಿ ಆ ಕಡೆ ಈ ಕಡೆ ಹೋಗಿಲ್ಲ, ಬರೋಂಗಿಲ್ಲ, ಕುಂದ್ರಂಗಿಲ್ಲ, ಹೇಳಂಗಿಲ್ಲ. ಹಾಗಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿತ್ತು. ಇನ್ನೂ ನೋಡಿ, ಜನರ ಜೊತೆ ಎಷ್ಟು ಬೆರಿತೀವಿ, ಸಮಾಜದಲ್ಲಿ ನಾವು ಎಷ್ಟು ಕೂಡ್ಕೊಂಡು ಹೋಗ್ತೀವಿ, ಆದ್ರೆ ಅಷ್ಟು ಅವ್ರದ್ದು ಕಾನ್ಫಿಡೆನ್ಸ್ ಏನಾಗಿರ್ತಂದ್ರೆ ಅವ್ರದ್ದು ಕಾನ್ಫಿಡೆನ್ಸ್ ಹೆಚ್ಚಾಗಿರ್ತದೆ. ನೀವು ಎಷ್ಟು ಮನೆಯಲ್ಲಿ ಕೂತ್ಕೊಂತೀರಿ, ನಿಮ್ಮಷ್ಟಕ್ಕೆ ನೀವೇ ಇರ್ತೀರಿ, ಯು ವಿಲ್ ಬಿ ವೆರಿ ಪ್ಯಾಸಿವ್ ಟುವರ್ಡ್ ಸೊಸೈಟಿ, ಯು ಡೋಂಟ್ ವಾಂಟ್ ಟು ಇಂಟರ್ಮಿಂಗಲ್ ವಿತ್ ಎನಿಬಡಿ. ಆ ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲ್ ಏನಾಗಿರ್ತಪ್ಪ ಅಂದ್ರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಹಿ ಹ್ಯಾಸ್ ಟು ಸೇ. ಸೊ ಟು ಇನ್ಕ್ರೀಸ್ ದ ಕಾನ್ಫಿಡೆನ್ಸ್ and build their stamina, mental stamina, the Sheila Rani Chaukat wanted to include mobility as a part of literacy drive. So this mobility helped women to get more and more confidence to face the problems or day-to-day affairs of life. Now, Chaukat pushed the banks to give loans for women to buy cycles, right? Then the district collector, she issued orders to the banks. Bank orders issue ಮಾಡ್ತಾರೆ, that to give loan to the women to purchase bicycles. So she asked the banks, she directed the bank managers, if any woman come to you asking the loan to buy a bicycle, so you should grant loan. So please provide loans to women who wanted to buy bicycles. She also got each block to accept specific duties in promoting the drive. Each block means all the different departments which are under her. She utilized and she took their help also.
and she gave directions to each and every block to accept specific duties. ಕೆಲವಷ್ಟು ಜವಾಬ್ದಾರಿಗಳನ್ನ ಎಲ್ಲರೂ ಒಪ್ಕೊಳ್ಳೋದು ಮಾಡಿದ್ದು, ಎಲ್ಲ ಬ್ಲಾಕ್ಗೂ ಈ ದೃಷ್ಟಿಯಲ್ಲಿ ಕಾರ್ಯ ಮಾಡೋಣ ಅಂತ ಹೇಳಿ ಎಲ್ಲರೂ ಪ್ರೇರೇಪಿಸ್ತಾಳೆ. ಎಲ್ಲರೂ ಕೆಲವಷ್ಟು ಡ್ಯೂಟಿಯನ್ನು ಒಪ್ಕೋಬೇಕು ಅನ್ನೋದು ಕೂಡ ಅವಳ ಇಚ್ಛೆ, ಅದನ್ನು ಮಾಡಿದ್ದು. As the top official in the district, she gave it personal attention. So ಜಿಲ್ಲೆಯಲ್ಲಿ ವರಿಷ್ಠ ಅಧಿಕಾರಿ ಆಗಿರೋದ್ರಿಂದ ಅವಳು ಏನ್ ಮಾಡಿದ್ರಿಂದ ಪರ್ಸನಲ್ ಅಟೆನ್ಷನ್, ವೈಯಕ್ತಿಕ ಗಮನ ಹರಿಸಿ ಇದ್ರ ಬಗ್ಗೆ ಆಗು ಹೋಗೋದನ್ನ ನೋಡ್ಕೊಂಡ್ರು ಅಂತ ಹೇಳ್ತೀವಿ. So she was a very active woman and she participated and took personal interest in this plot. So her only idea was to improve the condition of women living in the rural areas because they were not completely educated. They were away from literacy. They were having low self-confidence in themselves. So when Sheila Rani Chankar did all this, she wanted to first educate them, and as a part of education, she wanted to make them go here and there, go around, so that because of that mobility, their confidence will increase. And along with that, she ordered the banks to give loans to the women who come to ask for loans to purchase bicycles. First, the activists learned cycling. Then neo-literates wanted to learn. First, ಆ ಕಾರ್ಯಕರ್ತರು ಆ ಸೈಕಲ್ ನ ಕಲ್ಕೊಂಡ್ರು. ಆಮೇಲೆ ಹೊಸದಾಗಿ ಶಾಲೆ ಕಲ್ತಿರ್ತಕ್ಕಂಥ ನ್ಯೂ ಲಿಟ್ರೇಟ್ಸ್, ನ್ಯೂ ಅಂದ್ರೆ ಹೊಸದಾಗಿ, ಲಿಟ್ರೇಟ್ ಅಂದ್ರೆ ಕಲ್ತಿರ್ತಕ್ಕಂಥವ್ರು, ಹೊಸದಾಗಿ ಶಾಲೆ ಕಲ್ತಿರ್ತಕ್ಕಂಥ ಮಹಿಳೆಯರು ಈ ಸೈಕ್ಲಿಂಗ್ ಅನ್ನು ಕಲಿಬೇಕು ಅನ್ಕೊಂಡ್ರು. ಆಮೇಲೆ ಬರ್ತಾ ಟ್ರೆಂಡ್ ಆಗೈತೆ ಎವ್ರಿ ವುಮೆನ್ ವಾಂಟೆಡ್ ಟು ಲರ್ನ್. ಬರ್ತಾ ಹೆಂಗೈತೆ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ಆ ಸೈಕ್ಲಿಂಗ್ ಅನ್ನ ಕಲಿಬೇಕು ಅನ್ಕೊಂಡ್ರು. ನಾಟ್ ಸರ್ಪ್ರೈಸಿಂಗ್ಲಿ ದಿಸ್ ಲೆಡ್ ಟು ಶಾರ್ಟೇಜ್ ಆಫ್ ಲೇಡೀಸ್ ಸೈಕಲ್. ಸೊ ಇದರಿಂದ ಏನಾಗುತ್ತೆ ಅಂತ ನೋಡ್ರಿ, ಲೇಡೀಸ್ ಸೈಕಲ್ ಶಾರ್ಟೇಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಶಾರ್ಟೇಜ್ ಆಗಿ ಸ್ಟಾರ್ಟ್ ಆಗಿಬಿಟ್ಟು? ಬಿಕಾಸ್ ಆಲ್ ದ ವುಮೆನ್ ಸ್ಟಾರ್ಟೆಡ್ ಗೋಯಿಂಗ್ ಟು ಪರ್ಚೇಸ್ bicycles. Okay, we shall stop here and we shall continue in the next